ಮಾರ್ಕೆಟ್ ಕ್ರಾಶ್ ಅಂತ ಎಲ್ಲರೂ ಡಂಗೂರ ಹೊಡೆದ್ರು. ನ್ಯೂಸ್ ಚಾನಲ್, ಯೂಟ್ಯೂಬ್ ಕ್ರಿಯೇಟರ್ಸು ಅವರು ಇವರು ಡಂಗೂರ ಹೊಡೆದ್ರು. ಏನಾಯಿತು? ವಾಪಸ್ ಮಾರ್ಕೆಟ್ ಮೇಲೆ ಬಂತು. ಯಾರಾದರೂ ಬಂದು ನಿಮ್ಗೆ ಹೇಳಿದ್ರೆ ಮಾರ್ಕೆಟ್ ರಿಕವರ್ ಆಯಿತು, 1000 ಪಾಯಿಂಟ್ ಕೆಳಗಡೆ ಬಿದ್ದಿತ್ತು, ಇವಾಗ ವಾಪಸ್ ಬಂತು, ಯಾರಾದರೂ ಬಂದು ಹೇಳಿದ್ರೆ ಹೇಳಲ್ಲ. ಯಾಕಂದರೆ ತುಂಬ ಜನ ನಿಮಗೆ ನೆಗೆಟಿವ್ ಹಂಚೋದ್ರಲ್ಲೇ ಬ್ಯುಸಿಯಾಗಿರ್ತಾರೆ, ಪಾಸಿಟಿವ್ ಯಾರೂ ಹೇಳಲ್ಲ. ಇವಾಗ ಟ್ರಂಪ್ ಟೆನ್ಷನ್, ತುಂಬ ಜನ ಟ್ರಂಪ್ ಏನು ಮಾಡ್ತಾರೆ ಅಂತ ಟೆನ್ಷನ್ ಆಗಿದೆ. ಮಾರ್ಕೆಟ್ ಇನ್ನೇನಾಗುತ್ತೆ ಅಂತ ಟೆನ್ಷನ್ ಆಗಿದೆ. ಸಿಂಪಲ್ಲಾಗಿ ಆರಾಮಾಗಿರಿ. ಟ್ರಂಪ್ ಟಾರ್ಗೆಟು ನಾವಲ್ಲ, ಇಂಡಿಯಾ ಅಲ್ಲ, ಚೀನಾ. ಓಕೆನಾ? ಟ್ರಂಪ್ ಟಾರ್ಗೆಟ್ ಚೈನಾ ಮೇಲೆ ಟಾರ್ಗೆಟ್ ಮಾಡಿರೋದವರು, ನಮ್ಮ ಮೇಲಲ್ಲ. ಎಂಡ್ ಆಫ್ ದಿ ಡೇ ಇಬ್ಬರ ಜಗಳ, ಮೂರನೇದವನಿಗೆ ಲಾಭ ಅಂತ. ನಮಗೆ ಅದು ಉಪಯೋಗ ಆಗುತ್ತೆ. ಯಾವುದೇ ಕಾರಣಕ್ಕೂ ನಮಗೆ ಏನು ಪ್ರಾಬ್ಲಮ್ ಆಗಲ್ಲ. ಅದು ನಮಗೆ ತಿರುಗಿ ಇಂಡಿಯಾಗೆ ಒಂದು ಒಳ್ಳೆಯ ವಿಷಯನೇ. ಅವರ ಟಾರ್ಗೆಟ್ ಚೈನಾ, ಯಾವುದೇ ಕಾರಣಕ್ಕೂ ನಾವಲ್ಲ. ಇಂಥ ಅನಲೈಸೇಷನ್ ಗೊತ್ತಿಲ್ಲದೆ ಇರೋರು ನಿಮಗೆ ಟಿ ವಿ ಚಾನಲ್ಗಳಲ್ಲಿ, ನ್ಯೂಸ್ ಚಾನಲ್ಗಳಲ್ಲಿ, ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲಿ ಬರ್ತಾ ಇರ್ತಾರೆ. ಓಕೆನಾ? ಯಾಕಂದರೆ ಸ್ಟಾಕ್ ಮಾರ್ಕೆಟ್ ಟ್ರೆಂಡ್ ನಡೀತಾ ಇದೆ, ಎಲ್ಲರೂ ಮಾತಾಡ್ತಾ ಇರ್ತಾರೆ. ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ.